ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಕೊಪ್ಪಳದ ಗವಿಸಿದ್ದೇಶ್ವರ ನಾಡಿನಿಂದ ಹಾಗೂ ಹನುಮನಾಡಿನ ಚಮ್ಮನ ಮಾಡುವಂತಹ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಇವತ್ತಿನ ದಿವಸ ನಾವು ಬ್ರೇಕಿಂಗ್ ನ್ಯೂಸ್ ಆಗಿ ಒಂದು ಸರ್ಕಾರದ ಅತ್ಯುನ್ನತವಾಗಿರುವಂಥ ಹಾಗೂ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲವಾಗಿರುವಂಥ ಉದ್ಯೋಗಿನಿ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಾಗೂ ಅರ್ಜಿ ಹಾಕುವುದು ಹೇಗೆ ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ CMS ಫೋರಂ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಆರಾಧ್ಯ ದೈವ ಆಗಿರುವಂಥ ಬ್ರೇಕಿಂಗ್ ನ್ಯೂಸ್ ಆಗಿ ಉದ್ಯೋಗಿನಿ ಯೋಜನೆ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸರ್ಕಾರದ ಬಹಳ ಮುಖ್ಯ ಯೋಜನೆ ಉದ್ಯೋಗಿನಿ ಯೋಜನೆ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೋಡೋಣ. ಸಣ್ಣ ವ್ಯಾಪಾರ ಶುರು ಮಾಡಬಹುದಾದ ಮಹಿಳೆಯರಿಗೆ ಇರುವ ಇದು ದೊಡ್ಡ ಅವಕಾಶ. ಏನಿದೆ ಸರ್ ಇದು ಉದ್ಯೋಗಿನಿ ಯೋಜನೆ ಎಂದರೇನು? ಕರ್ನಾಟಕ ಸರ್ಕಾರದ ಮಹಿಳೆಯರ ಉದ್ಯಮಶೀಲತೆಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಇದಾಗಿದೆ. ಸ್ವಯಂ ಉದ್ಯೋಗ, ಸಣ್ಣ ಉದ್ಯಮ ಆರಂಭಿಸಲು ಸಾಲ ಸಹಾಯ, ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೀಡುವುದು ಮುಖ್ಯ ಉದ್ದೇಶ. ಹಾಗಾದರೆ ಈ ಯೋಜನೆಯಲ್ಲಿ ಯಾರು ಅರ್ಹರು, ಯಾರಿಗೆ ಸಿಗುತ್ತೆ ಎನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋದಾಗ ಕರ್ನಾಟಕ ರಾಜ್ಯದ ಮಹಿಳೆಯರು ಕೂಡ ಅರ್ಹರಾಗಿದ್ದಾರೆ. ಅವರ ಅರ್ಹತೆ ಅಥವಾ ಏನಿರಬೇಕು ಅನ್ನುವಂಥ ನೋಡ್ತಾ ಹೋದಾಗ ಅವರು ಕರ್ನಾಟಕ ರಾಜ್ಯದ ಮಹಿಳೆಯರಾಗಿರಬೇಕು. ನಂತರ ವಯಸ್ಸು 18ರಿಂದ 35 ವರ್ಷದೊಳಗಿರುವಂಥವರಿಗೆ ಈ ಸಾಲ ದೊರೆಯುತ್ತೆ. ಸಣ್ಣ ವ್ಯಾಪಾರ, ಉದ್ಯಮ ಪ್ರಾರಂಭಿಸಲು ಆಸಕ್ತಿ ಇರಬೇಕು. ನೀವು ಸಣ್ಣವಾದ ವ್ಯಾಪಾರವನ್ನು ನಡೆಸೋಕ್ಕೆ ಮತ್ತು ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಏನಿರಬೇಕು, ಇಂಟ್ರೆಸ್ಟ್ ಇರಬೇಕು. ಕುಟುಂಬದ ವಾರ್ಷಿಕ ಆದಾಯ ಸಾಮಾನ್ಯವಾಗಿ 1.5 ಲಕ್ಷ ಒಳಗೆ ನಿಮ್ಮ ಜಿಲ್ಲೆಯ ನವೀಕೃತ ನಿಯಮ ಪರಿಶೀಲನೆ ಇಳಿರಬೇಕು. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನಿಮಗೆ 1.5 ಲಕ್ಷಕ್ಕಿಂತ ಕಡಿಮೆ ಆದಾಯ ತೋರಿಸಿರಬೇಕು. ನಂತರ SC ST OBC ಭೌತಿಕ ಅಂಗವೈಕಲ್ಯ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ. ಹಾಗಾದರೆ ಈ ಸಾಲದ ಮೊತ್ತ ಮತ್ತು ಸಹಾಯ ಯಾವ ಥರ ಬರುತ್ತೆ ಅಂತ ನೋಡ್ತಾ ಹೋದಾಗ ಸಾಮಾನ್ಯ ಮಹಿಳೆ ಅಂದರೆ GM ಮಹಿಳೆಯರಿಗೆ 1 ಲಕ್ಷದಿಂದ 3 ಲಕ್ಷದವರೆಗೆ ಮತ್ತು SC ST ಮಹಿಳೆಯರಿಗೆ ಹೆಚ್ಚು ಮನ್ನಣೆ ಮತ್ತು ಬಡ್ಡಿ ರಿಯಾಯಿತಿ ಇವರಿಗೆ ಕಡಿಮೆ ಇರುತ್ತೆ. ಬಡ್ಡಿದರ ಬಹಳ ಕಡಿಮೆ, ಕೆಲವೊಮ್ಮೆ ಶೂನ್ಯ ಕೂಡ ಆಗುತ್ತೆ ಅವರಿಗೆ SC ST ಮಹಿಳೆಯರಿಗೆ. ಇವು ಸಾಮಾನ್ಯ ಮಹಿಳೆಯರು ಕೆಲವರಿಗೆ ಆಗ್ಬೋದು. ಸಾಲ 30ರಷ್ಟು 50ರಷ್ಟುವರೆಗೆ ಮನ್ನಾ ದೊರೆಯಲು ಸಾಧ್ಯತೆ. ನೀವೇನಾದರೂ ಈ ಉದ್ಯೋಗಿನಿ ಯೋಜನೆಯಿಂದ ಸಾಲವನ್ನು ಪಡೆದಾಗ ನಿಮಗೆ 30ರಷ್ಟು ಸಾಲ ಮನ್ನಾ ಆಗ್ಬೋದು, ಇಲ್ಲ 50ರಷ್ಟು ಅರ್ಧಕ್ಕರ್ಧ ಕೂಡ ಸಾಲ ಮನ್ನಾ ಆಗುವಂಥ ಅವಕಾಶವಿದೆ. ಹಾಗಾದರೆ ಯಾರ್ಯಾರಿಗೆ ಸಿಗುತ್ತೆ ಮತ್ತು ಯಾವ ಉದ್ಯೋಗ ಮಾಡೋರಿಗೆ ಈ ಸಾಲ ಸಿಗುತ್ತೆ ಅಂತ ನೋಡ್ತಾ ಹೋದಾಗ ಯಾವ ವ್ಯವಹಾರಗಳಿಗೆ ಸಾಲ ಸಿಗುತ್ತೆ ಅಂತ ನೋಡಿದಾಗ ನೀವೇನಾದರೂ ಒಂದು ಬ್ಯೂಟಿ ಪಾರ್ಲರ್ ತೆಗಿತಾ ಇದ್ದೀರಾ, ನಿಮಗೂ ಕೂಡ ಅಪ್ಲೈ ಆಗ್ಬೋದು. ಒಂದು ಬಟ್ಟೆ ಹೊಲಿಯುವಂಥ ಟೈಲರಿಂಗ್ ಮಿಷಿನ್ ತೆಗಿತಾ ಇದ್ದೀರಾ, ನಿಮಗೂ ಕೂಡ ಸಿಗುತ್ತೆ. ಹಾಗೂ ಪುಟ್ಟ ಅಂಗಡಿ ಮತ್ತು ಬಟ್ಟೆ ಅಂಗಡಿ, ಕಿರಾಣಿ ಅಂಗಡಿ ಆಗ್ತಾಯಿದ್ದೀರಾ ಅಥವಾ ಬಟ್ಟೆ ಅಂಗಡಿ ಆಗ್ತಾಯಿದ್ದೀರಾ ಅಥವಾ ಬಟ್ಟೆ ಶೆಲ್ಲಿಂಗ್ ಅಂಗಡಿ ಆಗ್ತಾಯಿದ್ದೀರಾ, ಒಟ್ಟು ಯಾವುದಾದ್ರೂ ಮುಖ್ಯಸ್ಥಳಾಗಿ ಮಹಿಳೆಯರಿದ್ದರೆ ಅವರಿಗೆ ಈ ಸಾಲವನ್ನು ಈ ಉದ್ಯೋಗ ಯೋಜನೆ ಒಳಗೆ ಸಾಲವನ್ನು ಪಡಿಬೋದು. ನಂತರ ಫುಡ್ ಪ್ರೊಸೆಸಿಂಗ್, ಹಾಲು ಉತ್ಪಾದನೆ, ಆಮೇಲೆ ಬಂಡಿ ವ್ಯಾಪಾರ ಮಾಡೋರಿಗೆ, ಹಸ್ತಕಲಾ, ಮೆಣಸು, ಸಾಬೂನು, ಅಗರಬತ್ತಿ ತಯಾರಿ ಮುಂತಾದವಂಥವರಿಗೂ ಕೂಡ ಈ ಸಾಲವನ್ನು ದೊರಕಿಸಿಕೊಡಲಾಗುತ್ತದೆ. ಹಾಗಾದರೆ ಅರ್ಜಿ ಹಾಕುವುದು ಹೇಗೆ, ನಾವೆಲ್ಲಿ ಅರ್ಜಿ ಹಾಕಬೇಕು? ಈ ಮಾಹಿತಿ ಗೊತ್ತಾಯಿತು, ಈ ಚಾನಲ್ನಿಂದ ನಿಮಗೆ ಈ ಮಾಹಿತಿ ದೊರೆತಿದೆ. ಹಾಗಾದರೆ ದೊರೆತ ತಕ್ಷಣ ನಮಗೆ ಸಿಕ್ಬಿಡುತ್ತಾ ಸಾಲ? ಇಲ್ಲ ಬಂಧುಗಳೇ, ಕರ್ನಾಟಕ ಸರ್ಕಾರದ MSME ಅಥವಾ ಉದ್ಯಮ ಪೋರ್ಟಲ್ ಅಂತೇಳಿ ಆನ್ಲೈನ್ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ನೆನಪಿಟ್ಕೊಳ್ಳಿ, MSME ಅಥವಾ ಉದ್ಯಮ ಪೋರ್ಟಲ್ ಅಂತೇಳಿ ಒಂದು ಆನ್ಲೈನ್ ಒಳಗೆ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದರ ಮೂಲಕ ಜಿಲ್ಲಾ ಕೈಗಾರಿಕಾ ಕೇಂದ್ರ DCI ಅಂತ ಮೂಲಕವೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಅಗತ್ಯವಾದಂಥ ದಾಖಲಾತಿಗಳೇನು? ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಫೋಟೋ ಬೇಕು, ನಂತರ ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ,
ಅದು SC/ST ಮತ್ತು OBC ಸಂಬಂಧಪಟ್ಟಂತೆ. ಆಮೇಲೆ ವ್ಯವಹಾರ ಯೋಜನೆ, ನೀವೇನು ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದೀರ ಅದು ಕೂಡ ಅತಿ ಪ್ರಮುಖವಾಗಿ ನೆನಪಿಟ್ಕೊಳ್ಳಿ ಬಂಧುಗಳೇ. ಅದಕ್ಕೆ ಅಗತ್ಯವಾದಂಥ ದಾಖಲಾತಿಗಳೇನು ಬೇಕು? ಒಂದು ಆಧಾರ್ ಕಾರ್ಡ್, ಪಾಸ್ಬುಕ್, ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಆಮೇಲೆ ಬಿಸ್ನೆಸ್ ಪ್ಲ್ಯಾನ್. ಇಷ್ಟು ಮೂಲಕ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಯೋಜನೆಯ ಪ್ರಮುಖ ಪ್ರಯೋಜನಗಳು: ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡುವುದು, ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ, ಮಹಿಳೆಯರ ಸ್ವಾವಲಂಬನೆ ಮತ್ತು ಸಬಲೀಕರಣ ನಮ್ಮ ಕರ್ನಾಟಕ ಸರ್ಕಾರದ ಪ್ರಮುಖವಾದ ಉದ್ದೇಶವಾದ ಕಾರಣ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಸರ್ಕಾರದಿಂದ ನೇರವಾಗಿ ಹಣಕಾಸು ಸಹಾಯವನ್ನು ತರಿಸಿಕೊಡುತ್ತದೆ. ಅನಂತರ ಬ್ಯಾಂಕ್ಗಳಿಗೆ ಕೂಡ ಏನಾಗುತ್ತೆ? ಸಹಕಾರಿಯಾಗುತ್ತೆ. ಈ ರೀತಿಯ ಮಹಿಳೆಯರ ಅಭಿವೃದ್ಧಿಗಾಗಿ ಸರ್ಕಾರದ ಯೋಜನೆಗಳನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಸರ್ಕಾರಿ ಯೋಜನೆಗಳ ವಿವರ ಬೇಕಂದರೆ SMS ಫೋರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಕೂಡ ನನ್ನ ಚಾನಲ್ ನೋಡಿರುವಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.